ಗದಗ ಜಿಲ್ಲೆ ನರಗುಂದ ಪಟ್ಟಣದಲ್ಲಿ ಇಂದು ನೂತನವಾಗಿ ನಿರ್ಮಾಣಗೊಂಡ ಶ್ರೀ ಶೇಖರಗೌಡ ಚನ್ನಪ್ಪಗೌಡ ಪಾಟೀಲ್ ಸರ್ಕಾರಿ ಆಯುರ್ವೇದ ಹಾಗೂ ಹೋಮಿಯೋಪತಿ ಆಸ್ಪತ್ರೆ ಉದ್ಘಾಟನಾ ಕಾರ್ಯಕ್ರಮವನ್ನು ಶಾಸಕ ಸಿಸಿ ಪಾಟೀಲ್ ನೆರವೇರಿಸಿದರು. ನಂತರ ಮಾತನಾಡಿದ ಶಾಸಕ ಸಿಸಿ ಪಾಟೀಲ್, ಮನುಷ್ಯನಿಗೆ ಆರೋಗ್ಯ ಬಹಳ ಮುಖ್ಯ. ಅದಕ್ಕಾಗಿ ನಾನು ನನ್ನ ಕ್ಷೇತ್ರದ ನರಗುಂದ ತಾಲೂಕಾ ಆಸ್ಪತ್ರೆಯನ್ನ 100 ಹಾಸಿಗೆಯ ಮೇಲ್ದರ್ಜೆ ಆಸ್ಪತ್ರೆಯಾಗಿ ಮಾಡಿ ಕೋವಿಡ್ನಲ್ಲಿ ನನ್ನ ಕ್ಷೇತ್ರದ ಜನರ ಜೀವವನ್ನ ಉಳಿಸಿದೆ ಎಂದರು. 83 ವೆಂಟಿಲೇಟರ್ ಗದಗ ಜಿಲ್ಲಾ ಆಸ್ಪತ್ರೆಗೆ ನೀಡಿದ್ದೇನೆ. ಕೋವಿಡ್ ಸಮಯದಲ್ಲಿ ಜಿಂದಾಲ್ ಕಂಪನಿಯವರು ನಮಗೆ ಆಕ್ಸಿಜನ್ ಕೊರತೆಯಾಗದ ಹಾಗೆ ನಮಗೆ ಸಹಕಾರವನ್ನ ನೀಡಿದ್ದಾರೆ. ಅವರನ್ನ ನಾವು ನೆನಪು ಮಾಡಿಕೊಳ್ಳಬೇಕಾಗುತ್ತೆ. ಅದಕ್ಕಾಗಿ ನರಗುಂದ ಜನತೆಗೆ ಅನುಕೂಲವಾಗಲಿ ಎಂದು ಆಯುರ್ವೇದ ಮತ್ತು ಹೋಮಿಯೋಪತಿ ಆಸ್ಪತ್ರೆ ನಿರ್ಮಿಸಲು ನಮ್ಮ ಕುಟುಂಬದಿಂದ ಜಾಗವನ್ನ ದಾನವಾಗಿ ನೀಡಿದ್ದೇವೆ. ಅದಕ್ಕಾಗಿ ಸರ್ಕಾರ ಆಯುಷ್ ಇಲಾಖೆ ಅಡಿ ಆಸ್ಪತ್ರೆ ನಿರ್ಮಿಸಿ ನಮ್ಮ ಸಹೋದರ ಶೇಖರಗೌಡ ಚನ್ನಪ್ಪಗೌಡ ಪಾಟೀಲ್ ಅಲಿಯಾಸ್ ಆಚಮಟ್ಟಿ ಇವರ ಹೆಸರನ್ನ ಆಸ್ಪತ್ರೆಗೆ ಇಟ್ಟಿದ್ದಾರೆ ಹೊರತು ಆಸ್ಪತ್ರೆಯನ್ನ ನಾವು ಕಟ್ಟಿಸಿಲ್ಲ ಎಂದು ಆಡಿಕೊಳ್ಳುವವರಿಗೆ ನೇರವಾಗಿ ಚಾಟಿಯನ್ನ ಬೀಸಿದ್ದಾರೆ. ಆಯುರ್ವೇದ ಆಸ್ಪತ್ರೆಗೆ ನೆರವಾಗಲು ನಮ್ಮ ಕಡೆಯಿಂದ ಸಾಧ್ಯವಾದಷ್ಟು ಸಹಕಾರ ನೀಡಲು ನಾನು ಮತ್ತು ನನ್ನ ಕುಟುಂಬ ಸದಾ ಸಿದ್ಧ ಎಂದರು. ಈ ಸಂದರ್ಭದಲ್ಲಿ ಪ್ರಗತಿಪರ ರೈತ ಎಸ್ಎಂ ಪಾಟೀಲ್, ಅಣ್ಣಪ್ಪಗೌಡ ಪಾಟೀಲ್, ಚಂದ್ರು ದಂಡೇನ್, ಶಿವಾನಂದ ಮುತುಮಾಡ, ಮಲ್ಲಪ್ಪ ಮೇಟಿ, ನಿಂಗಣ್ಣ ಗಾಡಿ, ಯಲ್ಲಪ್ಪ ಜಾಲಿಕಟ್ಟಿ, ವಾಸಣ್ಣ ಜೋಗನ್ನವರ್, ಎಸ್ಆರ್ ಪಾಟೀಲ್, ಬಿಬಿ ಐನಾಪುರ, ಎನ್ಕೆ ಸುಮಾಪುರ, ಇಇ ಗುಡಿಮನಿ ಮುಂತಾದವರು ಉಪಸ್ಥಿತರಿದ್ದರು. ಬ್ಯೂರೋ ರಿಪೋರ್ಟ್ ಎನ್ಕೆಎಸ್ ಟಿವಿ 4 ನರಗುಂದ. ನಾನು ವೈದ್ಯಕೀಯ ಸಿಬ್ಬಂದಿಗೆ ಮನವಿ ಮಾಡ್ತೇನೆ, ನೀವು ಪ್ರಾಂಜಲ ಮನಸ್ಸಿನಿಂದ ಬಂದಂಥ ರೋಗಿಗಳನ್ನು ಟ್ರೀಟ್ ಮಾಡಿ. ನಿಮ್ಮ ನುಡಿ ನಡವಳಿಕೆ ಹೆಂಗಿರ್ತೈತಲ್ಲ ಅದ್ರ ಮೇಲೆ ರೋಗಿ ಅರ್ಧ ಗುರಿ ನಾಶ ಆಕೈತೆ. 2013 ನರಗುಂದ ಹೊಡೆದಾಗ ಡಾಕ್ಟರ್ ಚೋಕೋ ಅಂತಿದ್ರು, ಯಾರಾದ್ರೂ ಕೇಳಿ, ಇಂಟೆನ್ಸಿವಿಸ್ಟ್, ವೆರಿ ಸೀನಿಯರ್ ಇಂಟೆನ್ಸಿವಿಸ್ಟ್, ವೆರಿ ಎಕ್ಸ್ಪರ್ಟ್ ಇಂಟರ್ನಿವಿಸ್ಟ್. ಬೆಳಿಗ್ಗೆ 4 ಬರ್ತಿದ್ರು, ಹಾಡು ಹಾಡ್ಕೊಂತ ಬರ್ತಿದ್ರು. ಅವ್ರು ಬಂದು ಹೋದ್ರೆ ನನಗೆ ಅವತ್ತಿನ ಅರ್ಧ ದಿವಸಗಳು ಹಾಕಿತ್ತು. ಆಮೇಲೆ ಅವ್ನು ಆಪರೇಷನ್ ಮಾಡಿದಂಥ ನಾಗರಾಜ್ ಪಾಲನ್ಕರ್, ಅವನು ಬಂದು ಹೋದ್ರೆ ನನಗೆ ಪೂರ್ತಿ ದಿವಸನೇ ಆರಾಮಾಗಿ ಹಾಕಿತ್ತು. ಔಷಧ ಎಷ್ಟು ಮುಖ್ಯ ರೋಗಿಗೆ ಟ್ರೀಟ್ ಮಾಡಕ್ಕೆ, ಅಷ್ಟೇ ವೈದ್ಯರ ನಡವಳಿಕೆಯೂ ಕೂಡ ಮುಖ್ಯ. ಬಹಳ ಪ್ರೀತಿಯಿಂದ, ಗೌರವದಿಂದ ಫಸ್ಟ್ ತಮ್ಗೇನು ಕಳಿಸ್ಬೇಕಾಗಿಲ್ಲ, ನಮ್ಮ ಮಂತಕ್ಕೆ ಬಂದಿವಲ್ಲ, ನೀವು ಆರಾಮಾಗಿ ನಿಮ್ಮ ಹೊರಗೆ ಕಳಿಸ್ತಾರೆ, ಇಷ್ಟ ನೀವು ಆ ರೋಗಿ ಅರ್ಧ ರೋಗ ವಾಸಿ ಆಕೈತೆ ಅನ್ನುವಂಥ ಮಾತನ್ನ ಹೇಳ್ತೇನೆ. ಬಹುತೇಕ ವೈದ್ಯಕೀಯ ಸಿಬ್ಬಂದಿ ಅವ್ರು ನಾವು ಎಷ್ಟು ನೆನೆಸಿದ್ರು ಕಡಿಮೆ. ನಾವು ಕೋವಿಡ್ದೊಳಗೆ ನೆಲ ಹಿಡಿದ್ರೆ ಅವರು ಮನೆ ಮಠ ಬೆಲ್ಲ ತೋಟದಲ್ಲಿ ಕುಂತಂಥ ಸಹೋದರರು ಕೋವಿಡ್ದಲ್ಲಿ ಕೆಲಸ ಮಾಡಿದ್ದನ್ನು ನಾವು ನೆನಪಿಸ್ಕೋಬೇಕು, ಅವರಿಗೆ ಅಭಿನಂದನೆಯನ್ನು ಸಲ್ಲಿಸಬೇಕನ್ನುವಂಥ ಮಾತನಾಡ್ತ, ಏನು ನಮ್ಮ ಕ್ಯಾಬಿನೆಟ್ ಸಬ್ ಕಮಿಟಿ ಚೇರ್ಮನ್ ಆಗಿದ್ದರಿಂದ 83 ವೆಂಟಿಲೇಟರನ್ನು ಎಟ್ ಎ ಟೈಮ್ ನಾನು ಗದಗಕ್ಕೆ ತರಿಸ್ಕೊಡ್ತೇನೆ ಅನ್ನುವಂಥ ಮಾತನ್ನು ಹೇಳ್ತೇನೆ. ನಾನು ಇವತ್ತು ಜಿಂದಾಲ್ ಅವರನ್ನು ಕೂಡ ನೆನೆಸ್ಲಿಕ್ಕೆ ಇಚ್ಛೆಪಡ್ತೇನೆ. ನವೀನ್ ಜಿಂದಾಲ್ ಕಂಪನಿಯ ಮಾಲಕರು. ನಾನು ಮೈನ್ಸ್ ಅಂಡ್ ಜಿಯಾಲಜಿ ಮಂತ್ರಿ ಇದ್ದಾಗ ನನ್ನಿಂದ ಸಾಕಷ್ಟು ಅನುಕೂಲತೆಯನ್ನು ಅವ್ರು ಪಡ್ಕೊಂಡಿದ್ರು. ನಾನು ಜಿಂದಾಲ್ಗೆ ಫೋನ್ ಮಾಡಿ, ಜಿಂದಾಲ್ ನೋಡಪ್ಪ, ಏನಾರ ಆಗಲಿ ನಮ್ಮ ಗದಗಕ್ಕೆ ಒಂದು ಟ್ಯಾಂಕರ್ ಆಕ್ಸಿಜನ್ ಯಾವತ್ತೂ ರೆಡಿ ಇರಬೇಕು. ನನಗೆ ಯಾವಾಗ ಕೊರತೆ ಬೀಳ್ತೈತೆ, ಅರ್ಧ ತಾಸು ಫೋನ್ ಹಚ್ಚಿ ನಿಮ್ಗೆ ಟ್ಯಾಂಕರ್ ನನಗೆ ಹೋಗ್ಬೇಕಂದಾಗ ಒಂದು ಕ್ಷಣನೂ ಲೇಟ್ ಮಾಡಲ್ಲ, ನೀವು ಇಷ್ಟು ಸಹಾಯ ಮಾಡಿರಿ ಅಂತೇಳಿ ಒಂದು ಟ್ಯಾಂಕರ್ ಆಕ್ಸಿಜನ್ ಸಿಲಿಂಡರನ್ನು ಗದಗಕ್ಕೆ ಮೀಸಲಿಟ್ಟಿದ್ರು. ನಾನು ಈ ಸಂದರ್ಭದಲ್ಲಿ ಜಿಂದಾಲ್ ಅವರನ್ನು ಕೂಡ ನಾನು ನೆನೆಸ್ಕೋಬೇಕನ್ನುವಂಥ ಮಾತನ್ನು ಈ ಸಂದರ್ಭದಲ್ಲಿ ಹೇಳಕ್ಕೆ ಇಚ್ಛೆಪಡ್ತೇನೆ. ಬಂಧುಗಳೇ, ಸುಜಾತಾ ಪಾಟೀಲ್ ಅಂತಿದ್ರು, ಡಿಸ್ಟ್ರಿಕ್ಟ್ ಆಫೀಸರ್ ಸುಜಾತಾ ಪಾಟೀಲ್ ಅಂತ. ಆ ತಾಯಿ ನನ್ನ ತಲೆಯಲ್ಲಿ ಇಟ್ಟಿದ್ರು, ಸರ್ ನಿಮ್ಮ ಅಣ್ಣನವರ ಹೆಸರಿನಿಂದ ಒಂದು ಆಸ್ಪತ್ರೆ ಮಾಡಿಸೋನು, ನೀವು ಜಾಗ ಖರೀದಿ ಮಾಡ್ಕೊಡ್ರಿ, ಬಿಲ್ಡಿಂಗ್ ಸರ್ಕಾರದ್ದು ಜಾಗ ಕೊಡಿಸ್ತಾರೆ, ನಾವು ಅದಕ್ಕೊಂದು ಕಾನೂನು, ಸರ್ಕಾರದ ಕಾನೂನು, ಇಷ್ಟು ದೇಣಿಗೆಯನ್ನು ಕೊಟ್ಟರೆ ಅವ್ರ ಹೆಸರು ಇಡಬೇಕಂತ. ಆ ಕಾನೂನು ನಡೆಯಲ್ಲಿ ಇವತ್ತು ನಮ್ಮ ಹಿರಿಯ ಸಹೋದರಂಥ ದಿವಂಗತ ಶೇಖರಗೌಡ ಚನ್ನಪ್ಪಗೌಡ ಪಾಟೀಲ್ ಹೆಸರನ್ನು ಈ ಆಸ್ಪತ್ರೆಗೆ ಇಟ್ಟೈತಿ ಅನ್ನುವಂಥ ಮಾತನಾಡ್ತ, ಅವತ್ತು ಯಾರೂ ದಂಡತ ತಪ್ಪ, ಇಡೀ ದವಾಖಾನೆ ನಾವು ಕಟ್ಟಿಸಿದ್ದಲ್ಲ, ದವಾಖಾನೆ ಕಟ್ಟಿಸಿದ್ದು ಸರ್ಕಾರ, ದವಾಖಾನೆ ಕಟ್ಟಿಸಿದ್ದು ಆರೋಗ್ಯ ಇಲಾಖೆ. ಈ ದವಾಖಾನೆ ಬೇಕಾಗುವಂಥ ಜಾಗವನ್ನು ಕೊಡಿಸಿದ್ದು ನಾವು ನಮ್ಮ ಕುಟುಂಬದವರು ಅನ್ನುವಂಥ ಮಾತನ್ನು ಹೇಳಿ ಅದರಿಂದ ಅದಕ್ಕೆ ಈ ಹೆಸರಾಗಿರ್ತೇವೆ. ಇದಕ್ಕೇನಾದರೂ ಕಾನೂನಿನ ನ್ಯೂನತೆಗಳಿದ್ರೆ ಅದನ್ನು ಸರಿಪಡಿಸೋಣ. ಅದಕ್ಕೆ ಅಧಿಕಾರಿಗಳು ಏನು ತಲೆ ಕೆಡಿಸಬಾರ್ದು, ತೊಂದರೆ ವಹಿಸಬಾರ್ದು. ಎಲ್ಲದರಾಗೂ ಮೊಸರಾಗೂ ಕಲ್ಲ ಹುಡುಕೋ ಜನ ಇರ್ತದೆ, ಮೊಸರಿನಾಗೂ ಕಲ್ಲು ಹುಡುಕೋ ಜನ ಇರ್ತದೆ. ಹಂಗೆ ಇವತ್ತು ಕಲ್ಲು ಹುಡುಕೋ ಕೆಲಸ ಮಾಡ್ಯಾರ ಮೊಸರಿನಾಗ.
ಅದಕ್ಕೆ ತಾವೇನು ಹೆದರಬೇಡ್ರಿ, ಇನ್ನೂ ಎಷ್ಟಾರ ರೊಕ್ಕ ಕೊಡೋದು ಬಂದ್ರೆ ಹೇಳ್ರಿ, ನಾನು ಕೊಡಕ್ಕೆ ನಮ್ಮ ಮಣ್ಣಿನ ಹೆಸರಲ್ಲಿ ಕೊಡಕ್ಕೆ ತಯಾರದೇನು ಅಂತ ಮಾತನ್ನ ಮುಂದೆ ಒಂದು ಹೆಜ್ಜೆ ಹೇಳ್ತೇನೆ ನಾನು. ನಿಮಗೇನಾದರೂ ಔಷಧ ಕೊರತೆ ಬಂದ್ರೆ ನಮ್ಮ ತಂದೆ ತಾಯಿ ಹೆಸರಲ್ಲಿ ಇಲ್ಲೇ ಒಂದು ಮೆಡಿಕಲ್ ಶಾಪನ್ನು ಪ್ರಾರಂಭ ಮಾಡ್ತೀನಿ, ನಿಮಗೆ ಔಷಧ ಕೊಡಿಸ್ತೀನಿ. ಆ ಔಷಧವನ್ನು ಫ್ರೀಯಾಗಿ ರೋಗಿಗಳಿಗೆ ಕೊಟ್ಟು ರೋಗಿಗಳಿಗೆ ಗುರುಮುಖರಾಗಿ ಮಾಡುವಂಥ ಕೆಲಸವನ್ನು ನೀವು ಮಾಡ್ರಿ. ಹಣಕಾಸಿನ ಬಗ್ಗೆ ಏನು ತಪ್ಪಿಸಬೇಡ್ರಿ, ಏನು ತಲೆನೇ ಕೆಡಿಸಬೇಡ್ರಿ. ನೀವು ವಾಸಿ ಹೇಳೋಣ ಸಂಪತ್ತಿನ ನೀವು ಕೊಡ್ತೇವೆ ಅಂತೇಳಿ ದೇವರು ಕೊಟ್ಟ ಸಂಪತ್ತನ್ನು ಸ್ವಲ್ಪ ಜನರಿಗಾಗಿ ಖರ್ಚು ಮಾಡೋ ಸವಾನೇ ಇರಬೇಕು. ಉಂಡು ಕೈಲಿ ಕಾಗಿ ಹೊಡೆದಂತ ವ್ಯಕ್ತಿಗಳು ಅಂತ ಶ್ರೀ ಶೇಖರಗೌಡ ಚನ್ನಪ್ಪಗೌಡ ಪಾಟೀಲ್ ಅಚ್ಚಮಟ್ಟಿ ಸರ್ಕಾರಿ ಆಯುರ್ವೇದ ಹಾಗೂ ಹೋಮಿಯೋಪತಿ ಆಸ್ಪತ್ರೆ ನಡಗೊಂಡು ಇದರ ನೂತನ ಕಟ್ಟಡದ ಪ್ರಾರಂಭೋತ್ಸವ. ಈ ಪ್ರಾರಂಭೋತ್ಸವ ಸಮಾರಂಭದ ವೇದಿಕೆ ಮೇಲೆ ಆಸೀನರಾದಂಥ ವೇದಮೂರ್ತಿ ಚಿಕ್ಕಮಠರವರು, ನಮ್ಮ ಹಿರಿಯ ಸಹೋದರಾದಂಥ ಎಸ್.ಎಂ. ಪಾಟೀಲ್ ಹಿರಿಯ ಡಾಕ್ಟರ್ ಹೇಳ್ತಾ ಇದ್ರು, 40ನೇ ವರ್ಷದಲ್ಲಿದ್ದಾಗ ಮುಂದೆ 60 ವರ್ಷ ದಾಟಿಂದ ನಾವು ಹೇಗಿರ್ತೇವೆ ಅನ್ನೋದನ್ನು ಅರ್ಥ ಮಾಡಿಕೊಂಡು 40ನೇ ವರ್ಷದಿಂದಲೇ ನಮ್ಮ ಜೀವನ ಶೈಲಿಯನ್ನು ರೂಪಿಸ್ಕೋಬೇಕನ್ನುವಂಥ ಮಾತನ್ನು ಹೇಳ್ತಿದ್ರು. ನಾನು ಪ್ರಥಮ ಬಾರಿ ಮಹಿಳಾ ಮಕ್ಕಳ ಕಲ್ಯಾಣ ಇಲಾಖೆ ಸಚಿವನಾದಾಗ ನನ್ನ ಆತ್ಮೀಯ ಸ್ನೇಹಿತರಾದಂಥ ಆರ್ ಅಶೋಕ್ರವರು ಆರೋಗ್ಯ ಸಚಿವರಾಗಿದ್ದರು. ಆವಾಗ ನರಗುಂದದ ಹಳೆಯ ಸರ್ಕಾರಿ ದವಾಖಾನೆಯಲ್ಲಿ 100 ಬೆಡೆಡ್ 3 ಹಾಸಿಗೆ ಆಸ್ಪತ್ರೆಯನ್ನಾಗಿ ಮೇಲ್ದರ್ಜೆಗೆ ಏರಿಸುವಂಥ ಪ್ರಯತ್ನ ಮಾಡಿ ಅದಕ್ಕೆ ಸಕ್ಸಸ್ ಆದ. ಇವತ್ತದು ಗದಗ ಜಿಲ್ಲೆಯಲ್ಲಿ ಒಂದು ಪ್ರಸಿದ್ಧ ದವಾಖಾನೆಯಾಗಿ ನರಗುಂದಲ್ಲಿ ತನ್ನ ಸೇವೆಯನ್ನು ಮುಂದುವರಿಸಿದೆ. ಕೋವಿಡ್ದಂಥ ಸಂದರ್ಭದಲ್ಲಿ ಆಕ್ಸಿಜನ್ ಕೊರತೆ ಆದಾಗ ನಾನು ಜಿಲ್ಲಾ ಉಸ್ತುವಾರಿ ಸಚಿವ, ಗದಗ ಇನ್ಸ್ಟಿಟ್ಯೂಟ್ ಆಫ್ ಮೆಡಿಕಲ್ ಸೈನ್ಸ್ ಇವತ್ತಿನ KH ಪಾಟೀಲ್ ಆಸ್ಪತ್ರೆ ಏನೈತಲ್ಲ ಅಲ್ಲೇ ಕೂಡ ಅತ್ಯಂತ ಅತ್ಯಾಧುನಿಕ ಆಕ್ಸಿಜನ್ ತಯಾರಿಕಾ ಘಟಕವನ್ನು ಸ್ಥಾಪನೆ ಮಾಡಿ ಪ್ರತಿ ಗದಗ ಜಿಲ್ಲೆಯ ಪ್ರತಿ ತಾಲೂಕಾ ಕೇಂದ್ರಗಳಿಗೂ ಕೂಡ ಆಕ್ಸಿಜನ್ ಘಟಕಗಳನ್ನು ಮಂಜೂರು ಮಾಡಿಸಿಕೊಟ್ಟಂಥ ತೃಪ್ತಿ ನನಗೈತೆ. ನನ್ನ ಇಷ್ಟು ವರ್ಷದ ರಾಜಕೀಯ ಜೀವನದಲ್ಲಿ ಕೋವಿಡ್ ಸಂದರ್ಭದಲ್ಲಿ ಸೇವೆ ಸಲ್ಲಿಸಿದಂಥ ತೃಪ್ತಿ ಬಂದ ನನಗೆ ಯಾವ ತೃಪ್ತಿಯೂ ಕಾಣುವುದಿಲ್ಲ ಅನ್ನುವಂಥ ಮಾತನ್ನು ಹೇಳಕ್ಕೆ ಇಚ್ಛೆಪಡ್ತೇನೆ. ಡೇ ಆ್ಯಂಡ್ ನೈಟ್ ಹಗಲು ರಾತ್ರಿ ನನ್ನ ಮೊಬೈಲನ್ನು ಸ್ವಿಚ್ ಆಫ್ ಮಾಡ್ತಾ ಇದ್ದಿಲ್ಲ. ಎಲ್ಲಿಂದ ಬೇಕಾದರೂ ಫೋನ್ ಬರಲಿ, ಅದಕ್ಕೆ ಅಟೆಂಡ್ ಮಾಡಿ ಸಮೀಪದ ಜಿಲ್ಲಾಧಿಕಾರಿಗಳಿಗೆ ಹೇಳಿ, ವೈದ್ಯಕೀಯ ಸಿಬ್ಬಂದಿಗಳಿಗೆ ಹೇಳಿ ನಾನು ಔಷಧ ಉಪಚಾರವನ್ನು ಮಾಡಿಸ್ತಿದ್ದೆ. ಕೋವಿಡ್ ಕ್ಯಾಬಿನೆಟ್ ಸಬ್ ಕಮಿಟಿ ಸದಸ್ಯನಾಗಿ ನಾನು ಕೆಲಸ ಮಾಡ್ತಿದ್ದೆ. ಸಚಿವ ಸಂಪುಟದೊಳಗೆ ಒಂದು ಸಬ್ ಕಮಿಟಿ ಅಂತ ಮಾಡ್ತಾರೆ. ಕೋವಿಡ್ ಸಬ್ ಕಮಿಟಿಗೆ ಡಾಕ್ಟರ್ ಸುಧಾಕರ್, ಅಂದಿನ ಆರೋಗ್ಯ ಸಚಿವರಾದಂಥ ಡಾಕ್ಟರ್ ಸುಧಾಕರ್ ಚೇರ್ಮನ್ ಇದ್ದರು. ನಾನು ಕೋವಿಡ್ ಸಬ್ ಕಮಿಟಿಯ ಸದಸ್ಯನಾಗಿದ್ದೆ. ಜಿಲ್ಲೆಯ ರಾಜ್ಯದ ಎಲ್ಲ ಕಡೆ ಆಕ್ಸಿಜನ್ ಕೊರತೆ ಆದರೂ ಕೂಡ ಗದಗ ಮತ್ತು ಗದಗ ಜಿಲ್ಲೆಗೆ 1 ಸೆಕೆಂಡ್ ಸಹಿತ ಆಕ್ಸಿಜನ್ ಕೊರತೆ ಆಗದ ರೀತಿಯಲ್ಲಿ ನೋಡಿಕೊಂಡಂಥ ತೃಪ್ತಿ ನನಗೆ. ಇವತ್ತು ಎಲ್ಲ ಕಡೆ ರೆಮ್ಡಿಸಿವಿರ್ ಇಂಜೆಕ್ಷನ್ ಬ್ಲಾಕ್ ಮಾಡಿ ಸಿಗ್ತಿದ್ರೆ ನಾವು ಸರ್ಕಾರಿ ಆಸ್ಪತ್ರೆಯಲ್ಲಿ ಎಲ್ಲರಿಗೂ ಫ್ರೀಯಾಗಿ ಕೊಡುವಂಥ ವ್ಯವಸ್ಥೆ ಮಾಡಿದ್ದೀವಿ. ಅಷ್ಟೇ ಅಲ್ಲದೆ ಇಲ್ಲಿರ್ತಕ್ಕಂಥ ಎಲ್ಲ ಔಷಧ ಅಂಗಡಿಗಳಲ್ಲಿ ಕೂಡ ರೆಮ್ಡಿಸಿವಿರ್ ಇಂಜೆಕ್ಷನ್ ಅನ್ನು ಇಳಿಸುವಂಥ ಪ್ರಯತ್ನವನ್ನು ಮಾಡಿ ಒಂದು ಜನರ ಪ್ರಾಣವನ್ನು ಉಳಿಸುವಂಥ ಪ್ರಾಮಾಣಿಕ ಪ್ರಯತ್ನವನ್ನು ಮಾಡೀನಿ. ಅಂದಿನ ನಿರ್ದೇಶಕರಾದಂಥ ಬೋಸ್ ರೆಡ್ಡಿ ಅವರನ್ನು ಕೂಡ ನಾನು ಅಭಿನಂದಿಸಲೇಬೇಕು. ಹಗಲು ರಾತ್ರಿ ನಾನು ಯಾವಾಗ ಹೇಳಿದ್ರು ಕೂಡ ಅವಾಗ ಎದ್ದು ಹೋಗಿ ಪೇಷಂಟನ್ನು ನೋಡ್ತಿದ್ದೆ. ಕರ್ನಾಟಕ ಇನ್ಸ್ಟಿಟ್ಯೂಟ್ ಆಫ್ ಮೆಡಿಕಲ್ ಸೈನ್ಸ್, ನಾವು KMC ಅಂತ ಏನು ಕರಿತೀವಲ್ಲ, ಕಿಮ್ಸ್ ಅಂತ, ಅದು 800 ಹಾಸಿಗೆ ಆಸ್ಪತ್ರೆ. ಅದು ನಮ್ಮದು ಗದಗ 400 ಆಸ್ಪತ್ರೆ ಇದೆ.